ಹಲೋ. ಹಾಂ ಎಲ್ಲಿ? ಹಾಂ ನಮ್ಮ ಸಾವುಕಾರ ಸತ್ಲಿ ಹಂಗಾರ. ಹೆಸರು ಕೊಟ್ಟಾನತ್ತ ಗಪ್ಲಿ ಅಂತ ತಡಿ ಅಂತ ನಾನು ಸಾವುಕಾರಿಗೆ ಹೇಳ್ತೀನಿ. ಸಾವುಕಾರಿ ಹೊರಗೆ ಬರ್ರಿ. ಯಾಕೆ ಮಂತ ಏನಾತ? ಸಾವುಕಾರ ಘಾತ ಆತ್ರಿ. ಹಣಿಮ್ಯಾ ಅಂತ ಗಾತ ಏನಾತೋ? ಮ್ಯಾಲ ಬಂದು ಹೇಳ. ಸಾವುಕಾರ ಭೀಮ್ ಅದಾನಲ್ರಿ, ಅವ ಕಣಕ ಹೆಸರು ಕೊಟ್ಟಾನಂತ. ನಾಳೆ ಕಣಕ್ ಬರಾತೇನತ್ರಿ ನಾವು. ಏನು ಆ ಭೀಮ್ಯಾಗ ಎತ್ತ ಕಣಕ್ ಬರತ್ತವತ್ತ? ಎಂತ ಸುದ್ದಿ ತಂದಿಲಿ, ಎಂತ ಸುದ್ದಿ ತಂದಿ. 10 ವರ್ಷದಿಂದ ನನ್ನ ಎತ್ತನ ಆ ಜಾತ್ರೆಯಾಗ ಮೆರೆದ 1ನೇ ನಂಬರ್ ತಗೊಂಡಂಥದ್ದು ಇವತ್ತು ಭೀಮ್ಯಾನ ಎತ್ತ ಬರ್ಲಾಕತ್ತೇವಂದ್ರ ನಾವು ಭಾಳ ಹುಷಾರದಿಂದ ಇರ್ಬೇಕಾ? ಹಣಿಮ್ಯಾ ಮೇಸ್ ಎತ್ತ ಮೇಸ್. ಹಾಂ ರೀ ಗೌಡ. ಬೆಕ್ಕಾಗ ಆಗ್ಲಿ ಎತ್ತ ಮೇಸ್ ಮೊದಲು. ಆ ಭೀಮ್ಯಾ ಕಣಕ್ ಬರಬಾರ್ದು. ಏಯ್ ಒಂದು ಕೆಲಸ ಮಾಡ, ಹೆಂಗಾರೆ ಮಾಡಿ ಭೀಮ್ಯಾನ್ ನಂಬರ್ ತಗೋ. ನಾನು ಅಂತಿಲಿ ಇದ್ದ ನಂಬರ್ ಹೋಗೈತಿ. ಭೀಮ್ಯಾನ್ ನಂಬರ್ ತಗೊಂಡು ಫೋನ್ ಹಚ್ಚ. 10 ಮಿನಿಟ್ನಾಗ ಸಾವುಕಾರ ಬಂದು ಭೇಟಿ ಆಗ್ಬೇಕಂತ ಹೇಳ. ಇಲ್ಲ ಅಂದ್ರೆ ಒದ್ದು ಕರ್ಕೊಂಡು ಬರ್ತಾನೆ ಸಾವುಕಾರ ಅಂತ ಹೇಳ. ಅವಾಗ ಫೋನ್ ಮಾಡ, ತೆಗಿ ಫೋನ್ ಹಾಕ ಅವಾಗ. ಊರಿ ಗೌಡ್ರ ಹಚ್ತಾನೆ ಈಗ. ಹಚ್ಚ. ಅಲೋ ಮಗನ ಭೀಮ್ಯಾ, ಭಾಳ ದಿವಸದಿಂದ ಕಾಯಕತ್ತಿದ್ದೆ ಮಗನ. ನಮ್ಮೂರು ಜಾತ್ರೆಗೆ ಬಂದು ನನ್ನ ಸೋಲಿಸಿ ನಿಂದು 1ನೇ ನಂಬರ್ ಕಣ ಮಾಡ್ಕೋಬೇಕಂತ ಮಾಡಿ ಅಲ್ಲ ಮಗನ. ಬಾ ಮಗನ, ನಮ್ಮೂರಾಗ ಬಂದು ನನ್ನ ಎತ್ತ ಸೋಲಿಸಿ ನೀ ಹೆಂಗೆ ಗೆದ್ದು ಹೊಕ್ಕಿ ಅನ್ನೋದು ನೋಡ್ತಾನೆ. ಬಾ ತೋರಿಸ್ತಾನೆ ಈ ಸಾವುಕಾರನ ಗಮ್ಮತ್ತು ಏನೈತಿ, ಏನು ತಾಕತ್ತೈತೆ ಅನ್ನೋ ತೋರಿಸ್ತಾನೆ ಭೀಮ್ಯಾ ನಿನಗೆ. ಗುರುಗಳ ನಂಬರ ನಮಸ್ಕಾರ ಗುರುಗಳ. ಏನಿಲ್ರಿ, ನಾಳೆ 21ನೇ ತಾರೀಕಿಗೆ ಕಣ ಐತ್ರಿ ನಮ್ಮೂರಾಗ. ಭಾಳ ದಿವ್ಸದಿಂದ ಅವಾಗ ನನಗೆ ತಿಂಡಿತ್ರಿ. ಅವ ಬರ್ಲಾತೇನ್ರಿ ಭೀಮ್ಯಾ ಅಂತೇಳಿ. ಭೀಮ್ಯಾನ ಎತ್ತ ಕಣ ಮಾಡ್ಕೊಂಡೆ ಸಾವುಕಾರನ ಎತ್ತ ಸೋಲಿಸಲಿಲ್ಲ ಅಂದ್ರೆ ನನ್ನ ಹೆಸರು ಅಲ್ಲತ್ತೇಳಿ ಒಪ್ಪರಿ ಮೀಸಿ ಬೋಳ್ಸೊಂದು ತಿರುಗಾಡ್ತಾನೆ ಊರಾಗತ್ತೇಳಿ ಊರಾಗ ಚಾಲೆಂಜ್ ಮಾಡತ್ತೇನಂತ್ರಿ ಮಗ. ಅಪಾರ ಎಷ್ಟು ಬೇಕಾದ್ರೆ ಖರ್ಚಾಗಲ್ರಿ. ಫೋನ್ಪೇ ಮಾಡಿರ್ತಾನೆ ರೀ, ನಮ್ಮ ಹುಡುಗನ ಕೊಟ್ಟು ಕಳಿಸಿರ್ತಾನೆ. ಹಳ್ಳ ಕೊಡ್ರಿ. ಆ ಮಗನ ಹಳ್ಳ ಕೂಡಿಸ್ಲಿಲ್ಲ ಅಂದ್ರೆ ನಾ ಊರಾಗ ಸಾವುಕಾರಾಗಿ ಹುಟ್ಟಿದ್ದಕ್ಕೇನು ಸಾರ್ಥಕ ರೀ ಗುರುಗಳ. ಆಯ್ತು ರೀ, ಕಳಿಸ್ತಾರೆ ರೀ. 21ನೇ ತಾರೀಕು ರೀ, ಇನ್ನು 6 ದಿವಸ ಉಳ್ದೈತಿ ನೋಡ್ರಿ. 6 ದಿನದಾಗ ಹುಡುಗನ ಕಳಿಸ್ತಾನು. ಹಳ್ಳ ಕೊಡ್ರಿ. ಆ ಮಗನ ಹಳ್ಳದಾಗ ಹಾಕಿ ತಿಕ್ಕಲಿಲ್ಲ ಅಂದ್ರೆ ಬ್ಯಾರೇನ ಐತ್ರಿ ಗುರುಗಳದ. ನಿಮ್ಮದು ಪೇಮೆಂಟ್ ವಿಚಾರ ಮಾಡಬೇಡ್ರಿ, ಎಷ್ಟು ಬೇಕು ಹೇಳ್ರಿ ಅಷ್ಟು ಫೋನ್ಪೇ ಮಾಡಿರ್ತಾನೆ. ಆಯ್ತು ರೀ. ಭೀಮ್ಯಾ ಬಾರ್ಲಿ ಮಗನ, ಈ ಸಾವುಕಾರನ ಸೋಲಿಸಲಿಲ್ಲ ಅಂದ್ರೆ ನೋಡ್ರಿ ಅಂತೇಳಿ ಊರಾಗ ಚಾಲೆಂಜ್ ಹಾಕ್ತಿ ಮಗನ. ಈ ಸಾವುಕಾರಗೆ ಚಾಲೆಂಜ್ ಹಾಕ್ತಿ. ಬಾರ್ಲಿ ಮಗನ, ನಿನ್ನ ಒಂದು ಹಳ್ಳ ಕೂಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಾವುಕಾರನ ಅಲ್ಲ. ಬಾ ಮಗನ. ಏ ಭೀಮಾ, ನಮ್ಮ ಸಾವುಕಾರ ಕೇಳಾತ್ತಾರ 10 ನಿಮಿಷನಾಗ ನೀ ಇಲ್ಲಿ ಇರ್ಬೇಕು. ಹಚ್ಚಿದನ ಫೋನ್ ಅವಾಗ. ಹಾಂ ರೀ ಸಾವುಕಾರ ಬರ್ತಾನತ್ರಿ. ಬರ್ತಾನತ್ತಲ್ಲ, ಬರಬೇಕ. ಬರಲಿಲ್ಲ ಅಂದ್ರೆ ಆ ಮಗನ ಎಲ್ಲೂ ಕಾಣಂಗಿಲ್ಲ ಊರಾಗ. ಹಂಗೆ ಮಾಡ್ತಾನೆ. ಒಂದು ಕೆಲಸ ಮಾಡ, ಹಾಂ ಸಾವುಕಾರ. ಇನ್ನು 6 ದಿವಸ ಉಳ್ದೈತಿ. 6 ದಿನದಾಗ 4 ದಿನ ನಾನು ಎತ್ತು ಮೇಯ್ಬೇಕು. ಹಾಂ ರೀ ಸಾವುಕಾರ. ಏನ ಹಾಂ ರೀ. ಒಟ್ಟು ಹೊಟ್ಟೆ ತುಂಬ ಮೇಯ್ಬೇಕು. ಏನು ಮೇಯ್ಸ್ತೇವೆ ಹೆಂಗೆ ಮಾಡ್ತೀವಿ ಗೊತ್ತಿಲ್ಲ. ಹಾಂ ರೀ. ಎತ್ತು ಮೇಯ್ಬೇಕು. ಒಟ್ಟು ಬೆಳಕ ಇಡಬೇಡ ಎತ್ತುಗಳಿಗೇನ. ಈಗ ಈ ನಂಬರ್ ತಗೋ, 99 ಹಾಂ ರೀ 800 ಹಾಂ ರೀ 70 ಹಾಂ ರೀ 99. ಹಾಂ ರೀ. ಈ ನಂಬರ್ಗೆ ಫೋನ್ ಮಾಡ. ಹಾಂ ರೀ. ಗುರುಗಳು ಗೊತ್ತಲ್ಲ. ಹಾಂ ರೀ. ಈಗ ಮಾಡಬೇಡು, ಗೊತ್ತೈತಿಲ್ಲ ಗುರುಗಳು. ಹಾಂ ರೀ. ಅಲ್ಲಿ ಹೋಗ 5ನೇ ದಿವಸ ಆಗನ. ಹಾಂ ರೀ. ನಾಳೆ ಕಣ ಐತೆ ಅಂದ್ರೆ ಇವತ್ತು ನಂತರ ಅಲ್ಲಿ ಹೋಗುದು, ಹಾಂ ರೀ. ಹಳ್ಳ ತರೋದು, ಎತ್ತ ಹುಡುದು ಅಟ್ಟ ಕೆಲಸ. ನಾ ತಾರ್ ಗಾಡಿ ತೊಗೊಂಡು ಬಂದು ದೂರ ನಿಂದ್ರ ಒಟ್ಟ. ಏನಾತನ ಹೋಗ. ಹಾಂ ರೀ. ಬಾ ಹೋಗ. ಆ ಮಗ ಬರ್ರಿ ಮಾತಾಡೋಣ. ಬಾ ಮಗನ, ನಿನ್ನಂತ ವೈರಿ ಇರ್ಬೇಕು ಜೀವನದಾಗ. ನಿನ್ನಂತ ವೈರಿ ಇರ್ಬೇಕು ನನಗೆ. ಬಾ.
ಯಪ್ಪ ನಮಸ್ಕಾರ ರೀ ಸಾವ್ಕಾರ ನಮಸ್ಕಾರ ರೀ ನಮಸ್ಕಾರ ಭೀಮ್ಯಾ ಬಾ ಕೊಂಡ್ರ ಹನುಮಂತ ಫೋನ್ ಹಚ್ಚಿದ್ರಿ ಬಾತ್ ಹೇಳಿದ ಏನು ಕೆಲಸ ಐತೇನ್ರಿ ಹೇಳ್ರಿ ಹೌದು ಭೀಮ್ಯಾ ಏನು ನಾಳೆ 21ನೇ ತಾರೀಕಿಗೆ ನಮ್ಮ ಊರಾಗ ಹೆಸರು ಕೊಟ್ಟಿ ಅತ್ತ ಹೌದ್ರಿ ಸಾವ್ಕಾರ ನಿಮ್ಮ ಎತ್ತ ನಮ್ಮ ಊರಿಗೆ ಬಂದಿಲ್ಲ ಊರಾನವ್ರು ಭಾಳ ಫೋನ್ ಹಚ್ಚಾನ ನಾ ಹೆಸರು ಕೊಟ್ಟಿನಿ ಸಾವ್ಕಾರ ಅಂದ್ರ ಊರಾನವ್ರು ಫೋನ್ ಹಚ್ಚಿ ಭಾಳ ಕಿರಿಕಿರಿ ಮಾಡಾಕತ್ರು ನಿಮ್ಮ ಎತ್ತ ನಮ್ಮ ಊರಿಗೆ ಬಂದಿಲ್ಲ ಬಂದು ಹೋಗ್ರಿ ಅಂತೇಳಿ ಅವ್ರಂದ್ರು ನೀ ಹೆಸರು ಕೊಟ್ಟೆ ಮಗನ ಏ ಭೀಮ್ಯಾ ಊರಾನವ್ರು ಫೋನ್ ಹಚ್ಚಾರು ಅವ್ರು ಫೋನ್ ಹಚ್ಚಾರು ಇವ್ರು ಫೋನ್ ಹಚ್ಚಾರು ಬೇಕಾಗಿಲ್ಲ ನನಗೆ 21ನೇ ತಾರೀಕಿಗೆ ಕಣಕ್ಕೆ ನಿನ್ನ ಎತ್ತ ಬರಬಾರ್ದು ಅಷ್ಟ ಅಕಸ್ಮಾತ್ ನಾ ಹೇಳಿದ ಮೇಲೆ ನನ್ನ ಮಾತು ಮೀರಿ ನೀ ಆ ಕಣಕ್ಕೆ ಬಂದದ್ದು ಕರೆಯೋದ್ರ ಮಗನ ನಿನ್ನ ಗಂಟ್ಲ ಕಡ್ದು ರಗತ ಕುಡಿದು ಬಿಡ್ತಾನೆ ಮತ್ತೆ ಸಾವ್ಕಾರ ನಮ್ಮ ಎತ್ತ ನಿಮ್ಮ ಕಣಕ್ಕೆ ಬಂದ್ರೆ ನಿಮಗೆ ಏನ್ರ ತೊಂದರೆ ಆಗ್ತದೆ ತಿಳ್ಕೊಂಡ್ರೇನ್ರಿ ಹೌದು ನಿನ್ನ ಎತ್ತ ಬಂದ್ರೆ ನನ್ನ ಕಣಕ್ಕೆ ತೊಂದರೆ ಆಕತೆ 20 ವರ್ಷ ಆತ ನನ್ನ ಎತ್ತನ 1ನೇ ನಂಬರ್ ಹಾಕವ ನೀ ಯಾವ ನನ್ನ ಊರಿಗೆ ಬಂದು ನೀ ಕಣ ಮಾಡ್ಕೊಂಡು ಹೋಗವ ನಿನ್ನ ತಿಂಡಿ ಐತಿ ಗೆದ್ದಿತಿ ನಾನು ಗೆದ್ದಿತಿ ನೀನು ನಿನ್ನ ತಿಂಡಿ ಇತ್ತಂದ್ರ ಆ ಕಣ ಗೆದ್ಕೊಂಡು ಹೋಗ ಏನೋ ಭಾಳ ಮಾತಾಡ್ತಿತ್ತು ಊರಾಗ ಆ ಸಾವುಕಾರ ಸೋಲಿಸಿ ಬರ್ಲಿಲ್ಲಂದ್ರ ಒಪ್ಪರಿ ಮೀಸಿ ಬೋಳ್ಸೋ ತಿರ್ಗಾಡ್ತಾನ ಅಂತ ಹೇಳ್ತಿತ್ತ ಯಾಕ ಸಣ್ಣ ಕಡಿಯಕತ್ತೈತಿ ನಮ್ಮ ಮಗನ ಏನ್ರಿ ಸಾವ್ಕಾರ ಏನು ಮಾತಾಡ್ಲತ್ರಿ ನಾಲ್ಗೆ ಬಿಗಿಡ್ದು ಮಾತಾಡ್ರಿ ಏನ್ರಿ ನಮ್ಮ ಎತ್ತ ನಿಮ್ಮ ಕಣಕ್ಕೆ ಬಂದ್ರೆ ನಿಮಗೆ ತೊಂದರೆ ಆಗ್ತದೇನ್ರಿ ನಿಮ್ಮ ತಿಂಡಿದ್ರೆ ನೀವು ಗೆದ್ರಿ ನನ್ನ ತಿಂಡಿದ್ರೆ ನಾ ಗೆತ್ತೀನು ಅದ್ರಾಗ ಏನೈತ್ರಿ ಭೀಮ್ಯಾ ತಿಂಡಿ ಪಂಡಿ ಈ ಸಾವುಕಾರಿಗೆ ಮಾತಾಡ್ತೀಯ ಮಗನ ನಿನ್ನ ರುಂಡಿಲ್ದ ಮನೆಗೆ ಹೊಕ್ಕಿ ಮಾತು ಹೇಳ್ತಾನ ನನಗ ತಿಂಡಿದ್ರೆ ಗೆದ್ದೈತಿ ಬಾರ್ಲೆ ಮಗನ ಕಣಕ್ಕೆ ಬಾ ಮಗನ ಹೆಂಗೆ ಗೆದ್ದೈತಿ ನಾನು ನೋಡ್ತಾನ ಸಾವ್ಕಾರ ರುಂಡ ನಂದು ಹೋಗುದು ನಿಂದು ಹೋಗ್ತ ತಿಳ್ಕೊ ನಿನ್ನ ಕಣಕ್ಕೆ ಬಂದು ನಾನು ಗೆದ್ಕೊಂಡು ಹೋಗ್ಲಿಕ್ಕೆ ನನ್ನ ಹೆಸರು ಭೀಮಪ್ಪನೇ ಅಲ್ಲ ಸಾವ್ಕಾರ ಇನ್ನೊಂದು ಮಾತು ಹೇಳ್ತೀನಿ ನೆನಪಲ್ಲಿ ಇಟ್ಕೋರಿ ನಿನ್ನಾಗ ನಾನು ಬ್ಯಾಟ್ರಿ ಹಚ್ಚಿಗೆ ಮಂತ್ರ ತಂತ್ರ ಮಾಡಿ ಗೆಲ್ಲು ಮನುಷ್ಯನ ಅಲ್ಲ ನನ್ನ ಬಸವಣ್ಣ ಎಂದೂ ನನ್ನ ಕೈ ಬಿಡುವುದಿಲ್ಲ ಏನು ತಿಳ್ಕೊಂಡ್ರಿ ಖರೆ ತಿಂಡಿ ತಂದ್ರ ನೀನು ಹೊರಗೆ ನಿಂದ್ರು ನಾನು ಹೊರಗೆ ನಿಂದಿರ್ತೀನಿ ಯಾರು ಗೆತ್ತಾರ ನೋಡೇ ಬಿಡ್ರು ಬಾ ನನಗ ಸವಾಲ್ ಹಾಕ್ತೆ ಮಗನ ನನಗ ತಿಂಡಿ ಅಂತ ಹೇಳ್ತಿಲ್ಲ ಬಾರ್ಲೆ ಮಗನ ನಿನ್ನ ತಿಂಡಿ ಐತೋ ನನ್ನ ತಿಂಡಿ ಐತೋ ನೋಡ್ತಾನ ಬಾ ಕನಕ ಮಗನ ನನಗ ಸವಾಲ್ ಹಾಕ್ತಿಲ್ಲ ತಿಂಡಿ ಇದ್ರ ಬಾರ್ಲೆ ಮಗನ ನಿಂದರ ಆಗ್ಲಿ ನಂದರ ಆಗ್ಲಿ ನನಗ ಸವಾಲ್ ಹಾಕ್ತೆ ಮಗನ ಅಪ್ಪ ಶಾಲೆಗೆ ಫೀ ಕಟ್ಟಿಲ್ಲ ಅಂತ ಹೊರಗೆ ಹಾಕ್ಯಾರ ನನಗ ನಿಂದು ತಿಂತಾದ್ರಾಗ ಹೋಗ ಒಳಗ ಸಾವ್ಕಾರ ಅಲ್ಲ ಸಾಲಿ ಫೀ ಕಟ್ಟೋದಾಗಿಲ್ಲ ನಿನ್ನಂತ ಸಾವ್ಕಾರ ದಿನ ನಾವು ಒಂದು ಕಿಶಾದ ಹಾಕೊಂಡು ಹೇಳ್ತೀನಿ ನೀ ಯಾ ಸೀಮೆ ಸಾವ್ಕಾರು ಹೋಗ ಭೀಮ್ಯೋ ನನ್ನ ಮರ್ಯಾದೆ ನನ್ನ ಮನೆಗೆ ಬಂದು ಕಳಿಸೋದಿಲ್ಲ ಮಗನ ಈ ಮಗ ಹಿಂಗೆ ಮಾತಾಡುವದ ಮಗಳು ಬಂದ್ರೆ ಸಾಲಿ ಪೀ ಕಟ್ಟಿಲ್ಲ ಅಂತ ಹೇಳ್ತಾಳ ಎಲ್ಲ ಹಣಿಮ್ಯಾ ಬಾರ್ಲಿ ಇಲ್ಲಿ ಏನಾಯ್ತ್ರಿ ಸಾವ್ಕಾರ ಬಾರ್ಲಿ ಇಲ್ಲಿ ಹಣಿಮ್ಯಾ ನಿನಗೊಂದು ಮಾತು ಹೇಳ್ತಾನ ಪಕ್ಕ ನೆನಪಿನಿಟ್ಕೋ ಏನ ಹೊರಗೌಡ್ರ ಆ ಮಗ ಬರಾವನತ್ತ ಏನು ತಿಂಡಿದ್ದದ್ದು ಮಾಡ್ಕೋ ಅತ್ತ ತಿಂಡಿ ಇದ್ದದ್ದು ಮಾಡ್ಕೋತೇಳಿ ನನಗೆ ಸಾವುಕಾರ್ಗೆ ಸವಾಲು ಹಾಕಿ ಹೋಗ್ಯಾನಂದ್ರೆ ಆ ಮಗನ ಉಳಿಸೋದು ಬೇಡ ಹೊರಗೌಡ್ರ ಹೇಳಿಲ್ಲ ಹಾಂ ರೀ 2 ದಿನ ಇರ್ತ 21, 29ನೇ ತಾರೀಕು ಹಾಂ ರೀ 26 ರೀ ಗಪ್ಲೆ 21ನೇ ತಾರೀಕಿಗೆ ಅದಾವು 19ನೇ ತಾರೀಕು ಹೋಗು ಹಾಂ ರೀ 19ನೇ ತಾರೀಕು ಹೋಗಿ ಆ ಗುರುಗಳಂತೇಳಿ ಹಳ್ಳ ತಗೊಂಡು ಬಾ ಹೊರಗೌಡ್ರ ಆ ಮಗ ಗೆದಿತಾನೋ ಏನು ನಾ ಗೆದಿತಾನೋ ನೋಡ್ತಾನ ಹೋಗ ಎತ್ತುಗಳಿಗೆ ವ್ಯವಸ್ಥೆ ಮಾಡ ಪದ್ಧತಿ ಮಾಡ ಹ್ಞೂ ರೀ 19ನೇ ತಾರೀಕು ನೆನಪಿಡಿ ಹೊರಗೌಡ್ರ ನಾ ಒಂದು ವೇಳೆ ಊರಾಗಿರ್ಲಿಕ್ಕೂ ನೀ ಹೋಗ್ಬೇಕು ಹೊರಗೌಡ್ರ ಏನಾಗ್ತಾನ ಹೋಗ ಆ ಮಗನ ಹಳ್ಳನ ಕೊಡ್ಸೋಣ್ರಿ ಒಟ್ಟು ಹೋಗಿ ನೀ ಏನಾತವಾ ನಿಂದು ಶಾಲೆಗೆ ಫೀ ಕಟ್ಟಿಲ್ಲ ಅಂತ ಹೊರಗೆ ಹಾಕ್ಯಾಳ ಮೇಡಮ್ ಶಾಲೆಗೆ ಫೀ ಕಟ್ಟಿಲ್ಲ ಅಂತ ಹೊರಗೆ ಹಾಕಿಲ್ಲ ಆಕೆ
ಟೈಮ್ ಅನ್ನೋದು ಭಾಳ ಕೆಟ್ಟ್ರಿ. ಒಮ್ಮೆ ಟೈಮ್ ಎಳಗಡೆ ಹತ್ತಿ ಅಂದ್ರೆ ಜೀವನದಾಗ ಯಾವತ್ತೂ ಎಗಡೆ ಇರ್ತೈತೆ ಅದು. ಆ ಮಗ ಬಂದು ಎತ್ತಿನ ರೇಸಿನಾಗ ನನ್ನ ಮುಂದೆ ನನ್ನ ಗೆದಿ ಎತ್ತು ಹೋದ. ಈಗ ನಿನ್ನ ಟೀಚರ ಸಾಲಿ ಫೀಸ್ ಕಟ್ಟಿಲ್ಲ ನಿನ್ನ ಹೊರಗೆ ಹಾಕ್ಯಾಳ. ಎಲ್ಲೋ ಟೈಮ್ ಸುಮಾರು ಇತ್ತಂಗೆ ಕಾಣಿಸ್ತೈತಿ. ಹಣಿಮ್ಯಾಗ ಹೇಳ್ತಾನೆ ನಿನಗೂ ಒಂದು ಹಳ್ಳ ಮಾಡ್ಸ್ಕೊಂಬ ಅಂತ ಹೇಳ್ತಾನೆ. ಫೀಸ್ ಕಟ್ಟಿಲ್ಲ ಆಕಿ ಫೋನ್ ನಂಬರ್ ಹೇಳ, ಫೋನ್ ಪೇ ಮಾಡೋನು ಎಷ್ಟು ಕಟ್ಟಬೇಕಾಗಿದೆ? ಏನೇ 15,000 ಕಟ್ಬೇಕಪ್ಪ. ಎಷ್ಟು 15,000? 15,000 ಹೊರಗೆ ಹಾಕಳಲ್ಲ ನನ್ನ ಮಗಳಕ್ಕೆ. ಆಯಿತು, ಆಕಿ ನಂಬರ್ ಇಸ್ಕೋ, ಆಕಿಗೆ ಫೋನ್ ಪೇ ಮಾಡೋನು. ನಾಳೆ ಕಾಲೇಜ್ಗೆ ಹೋಗ್ಬೇಕು. ನೀ ಕಾಲೇಜ್ಗೆ ಹೋದ ಮೇಲೆ ಇಲ್ಲಿ ತನ ಏನೂ ನಿನಗೆ ನಾ ಬುದ್ಧಿ ಹೇಳಿಲ್ಲ. ಇವತ್ತಿನಿಂದ ಬುದ್ಧಿ ಹೇಳ್ತಾನೆ ಕೇಳ. ಕಾಲೇಜಿನಾಗ ಯಾವ ಹುಡುಗರ ಜೋಡಿ ಆಗಲಿ ಏನೋ ಉಪಾಧಿಪಿ ಮಾಡೋದಾಗಲಿ ಏನೂ ಆಗಬಾರ್ದು. ಸಾವುಕಾರನ ಮಗಳು ಹಿಂಗತ್ತೇಳಿ ಬಟ್ಟೆ ಎತ್ತಿ ತೋರಿಸ್ಬಾರ್ದು ನನಗೆ. ಇಲ್ಲಪ್ಪ, ಸಾಲಾಗ ನಾ ಏನು ಉಪಾಧಿಪಿ ಮಾಡಲ್ಲ. ಸಾಲಿ ಐತ್ ಮನಿ ಐತ್. ನಾ ಸಾಲಿಗೆ ಹೋಗೋದು ಸೀದಾ ಮನೆಗೆ ಬರೋದು. ಏನು ಹೇಳ್ತಾನೆ? ಹೋಗ ಅಭ್ಯಾಸ ಮಾಡ್ಕೋ, ಟೆನ್ಷನ್ ಮಾಡ್ಕೋಬೇಡ. ಆಕಿ ನಂಬರ್ ತಗೋ, 15,000 ರೂಪಾಯಿ ನಾ ಕಟ್ತಾನೆ. ನಂದು ತಲೆ ನುಸಾತೈತಿ. ಭೀಮ್ಯಾ ಬಂದು ನನಗೆ ಸಿಕ್ಕಂಗೆ ಮಾತಾಡಿಗನ ನನ್ನ ತಲೆ ನುಸಾತೈತಿ. ಒಂದು ಸ್ವಲ್ಪ ವಿಶ್ರಾಂತಿ ಮಾಡ್ತಾನೆ. ಹೋಗು ನೀವು ಅಭ್ಯಾಸ ಮಾಡು. 15,000 ರೂಪಾಯಿ ಕಟ್ಟಬೇಕಿಲ್ಲ, ಕಟ್ತಾನೆ. ಅಲ್ಲ ಸಾವುಕಾರ ಮನೆಗೆ ಬಂದಂಗೆ ಬಾಯಿಗೆ ಬಂದಂಗೆ ಮಾತಾಡೋದಿಲ್ಲ. ಇಲ್ಲ, ಇದ್ರಾಗ ಸುರಿಸ್ ಮತ್ತೆ ಅದ್ರಾಗ ಸುರಿಸಬೇಕು. ಶಿರ್ಸಪ್ಪ ಶಿರ್ಸಪ್ಪ ಬಾಯಲ್ಲಿ. ಏನಾತಪ್ಪ? ಅಲ್ಲ ಆ ಸಾವುಕಾರ ಮಗಳ ಯಾವ ಸಾಲಿಗೆ ಅದ ಗೊತ್ತೈತೆ? ಗೊತ್ತೈತಪ್ಪ. ಯಾವ ಸಾಲಿಗೆ ಅದಾಳು? ನಮ್ಮ ಸಾಲಿಗೆ ಬರ್ತಾರಪ್ಪ, ಗೊತ್ತೈತಪ್ಪ. ಎಂಥ ಬುದ್ಧಿ ಆತಿಪ್ಪ ನೀ ಮಗನ. ಇದು ಬುದ್ಧಿ ಅಲ್ಲ, ನಿದ್ದೆ ಹತ್ತಲಾರ್ದ ವಿಷಯ ಐತೆ. ಅದಕ್ಕೆ ಈ ವಿಷಯ ಹೇಳಾಕತ್ತೀನಿ ನನಗೆ, ತಿಳಿತಾ? ಹಾಗೆ ಮಾಡ್ಬೇಕು. ಹಾಂ ಆಯ್ತಲ್ಲಪ್ಪ, ನೀ ಹೇಳಂಗೆ ಮಾಡ್ತೀನಿ. ಹಾಂ, ಹ್ಯಾಂಗೆ ಊಟ ಇಟ್ಟಿ ನೋಡ. ಒಂದೇ ಕಲ್ಲಿಗೆ 2 ಹಕ್ಕಿ ಬೀಳಂಗೆ ಊಟ ಇಟ್ಟಿನಿ. ಈ ತಪ್ಪಿಸ್ಬೇಕಾದ್ರೆ ಹ್ಯಾಂಗೆ ತಪ್ಪಿಸ್ ಮಗನ. ಇನ್ನು ಮೇಲೆ ಬಾ ಸಾವುಕಾರ ನೀ.